ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಗೃಹಲಕ್ಷ್ಮಿ ಬಗ್ಗೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಕೆಲವೊಂದಷ್ಟು ಅಪ್ಡೇಟ್ಸ್ ಗಳು ಬಂದಿದೆ. ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ. ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ರು, ಮರುಪರಿಶೀಲನೆ ಆದಷ್ಟು ಬೇಗ ಶುರು ಮಾಡ್ತೀವಿ ಅಂತ ಕೂಡ ಗವರ್ಮೆಂಟ್ ಕಡೆಯಿಂದ ಒಂದಷ್ಟು ವಿಚಾರಗಳು ಬಂದಿತ್ತು. ಆದ್ರೆ ಇನ್ನೂ ಇಷ್ಟು ದಿನ ಆದ್ರೂ ಕೂಡ ಇನ್ನೂ ಅಪ್ಲಿಕೇಶನ್ಸ್ ಗಳು ಓಪನ್ ಆಗ್ಲಿಲ್ವಲ್ಲ, ಏನು ಅನ್ನೋದು ಎಲ್ಲರಿಗೂ ಪ್ರಶ್ನೆ ಕೂಡ ಇತ್ತು. ಸೊ ಏನಾಗಿದೆ ಅಂತಂದ್ರೆ, ಈಗ SIR ಪರಿಶೀಲನೆ ನಡೀತಾ ಇದೆಯಲ್ಲ, ಇದು ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬರ್ತಾ ಇದೆ. ಯಾಕಂದ್ರೆ ಆಗಸ್ಟ್ 17ನೇ ತಾರೀಕುವರೆಗೂ ನಿಮ್ಗೆ ಕಾಲಾವಕಾಶ ಇದೆ. ಆ ಫಾರಂಗಳನ್ನ, ಎಲಿಮಿನೇಷನ್ ಫಾರಂಗಳನ್ನ ವಾಪಸ್ ಕೊಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಇದ್ರ ಜೊತೆಗೆ ಗೃಹ ಜ್ಯೋತಿ ಯೋಜನೆ ಆಗಸ್ಟ್ ಪೂರ್ತಿ ತಿಂಗಳು ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಇದೆ. ಈಗ ಏನಾಗಿತ್ತು ಅಂತ ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ವೋಟರ್ ಐಡಿ ಕಂಪಲ್ಸರಿ ಮಾಡಿರೋ ಕಾರಣ ನಾಳೆ ನಿಮ್ಗೆ ಗೃಹಲಕ್ಷ್ಮಿಗೂ ವೋಟರ್ ಐಡಿ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ SIR ಪರಿಶೀಲನೆ ಫಸ್ಟ್ ಫಿನಿಶ್ ಆಗ್ಲಿ ಅನ್ನೋ ಕಾರಣದಿಂದ ಗೃಹಲಕ್ಷ್ಮಿದು ಮತ್ತೆ ಮರುಪರಿಶೀಲನೆ ಅಪ್ಲಿಕೇಶನ್ಸ್ ಗಳನ್ನ ಹೋಲ್ಡ್ ಅಲ್ಲಿ ಇಟ್ಟಿದ್ರು. ಸೊ ಈಗ SIR ಮುಗಿತಾ ಇದ್ದಂಗೆ ನಾವು ಗೃಹಲಕ್ಷ್ಮಿ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಹೊಸ ಹೊಸ ರೂಲ್ಸ್ ಗಳನ್ನ ಮತ್ತೊಮ್ಮೆ ಹಾಕಿದ್ದಾರೆ, ಹೇಳಿದ್ದಾರೆ. ಈ ರೂಲ್ಸ್ ಬಗ್ಗೆನೇ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತದ್ದು. ಸೊ ಅಫ್ಕೋರ್ಸ್ ಇವಾಗ ತುಂಬಾ ಜನದ ವೋಟರ್ ಐಡಿ ಇಲ್ಲ ಅನ್ನೋದು, ಈಗ ಆಲ್ಮೋಸ್ಟ್ ನಾನು ಹೇಳ್ತಿದ್ದೆ ನಿಮಗೆ 1 ಕೋಟಿ ವೋಟರ್ ಐಡಿ ಇಲ್ದಿರುವಂತ ಲಿಸ್ಟ್ ಗಳನ್ನೆಲ್ಲ ರಿಲೀಸ್ ಮಾಡಿದ್ದಾರೆ, ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದ್ರೆ ನಿಮ್ಗೆ ಗೃಹಲಕ್ಷ್ಮಿ ಬರೋದಿಲ್ಲ. ಇಫ್ ಇನ್ ಕೇಸ್ ಅದ್ರಲ್ಲಿ ಇಲ್ಲ ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಬರುತ್ತೆ, ಪ್ಲಸ್ ವೋಟರ್ ಐಡಿ ಕೂಡ ಬರುತ್ತೆ, ಏನು ಕ್ಯಾನ್ಸಲೇಷನ್ ಆಗಲ್ಲ. ಸೊ ಇವಾಗ ಮೊದಲನೇ ಪಾಯಿಂಟ್, ಗೃಹಲಕ್ಷ್ಮಿ ಯೋಜನೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನೀವು ಕಂಪಲ್ಸರಿಯಾಗಿ ವೋಟರ್ ಐಡಿನ ಸಬ್ಮಿಟ್ ಮಾಡ್ಲೇಬೇಕು. ವೋಟರ್ ಐಡಿ ಇಲ್ಲ ಅಂದ್ರೆ ನಿಮ್ಗೆ ಈ ಒಂದು ಫಲಾನುಭವಿ ಆಗೋದಿಲ್ಲ. ಎರಡನೇ ವಿಚಾರ, ಯಾವ ರೀತಿ ಇದನ್ನ ಫಿಲ್ಟರ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈಗ ರೇಷನ್ ಡಿಪೋಗಳಿಗೆ ಹೋದಾಗ ನೀವು ಬಯೋಮೆಟ್ರಿಕ್ ಕೊಟ್ಬಿಟ್ಟು ರೇಷನ್ ನ ತಗೊಂಡ್ ಬರ್ತೀರಾ, ಕರೆಕ್ಟ್ ಅಲ್ವಾ? ಎಲ್ಲಾ ಕಡೆನೂ ಇಲ್ಲ, ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ, ಕೆಲವೊಂದಷ್ಟು ಮೆಜಾರಿಟಿ ಹಳ್ಳಿಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ಬುಕ್ ಅಲ್ಲಿ ಇವತ್ತು ಕೂಡ ಬರ್ದು ಬಿಟ್ಟು, ಇಲ್ಲ ಅಂದ್ರೆ ಅವ್ರದ್ದು ರೇಷನ್ ಕಾರ್ಡ್ ಅಲ್ಲಿ ಬರ್ದು ಅದೊಂದು ಬುಕ್ ಇರುತ್ತೆ, ಆ ಬುಕ್ ಅಲ್ಲೇ ಬರ್ದ್ಬಿಟ್ಟು ಲೆಕ್ಕನ ಇಟ್ಕೊಂಡು ಕಳಿಸ್ತಾರೆ. ಬಟ್ ಮೆಜಾರಿಟಿ ಸಿಟಿ ಲೆವೆಲ್ ಏನಾಗ್ತಾ, ಬಯೋಮೆಟ್ರಿಕ್ ನ ನೀವು ರೇಷನ್ ಡಿಪೋಗಳಲ್ಲಿ ಪ್ರತಿ ತಿಂಗಳು ಕೊಟ್ಟಿ ರೇಷನ್ ನ ತಗೊಂಡ್ಬರ್ತೀರಾ. ಈ ಬಯೋಮೆಟ್ರಿಕ್ ಆಧಾರದ ಮೇಲೆ ಗೃಹಲಕ್ಷ್ಮಿ ಫಲಾನುಭವಿಗಳು ನೀವು ಆಗ್ತೀರಾ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಇದಿಷ್ಟು ದಿನ ಇರಲಿಲ್ಲ ಈ ತರ ರೂಲ್ಸ್. ಬಯೋಮೆಟ್ರಿಕ್ ಮಾಡಬೇಕು, ನೀವು GST ಪೇರ್ ಆಗಿರ್ಬಾರ್ದು, ಅದು ಇದು ಎಲ್ಲ ಇತ್ತು, ಕರೆಕ್ಟ್. ಬಟ್ ಇವಾಗ ಆಹಾರ ಇಲಾಖೆಯ ಡೇಟಾ ಬೇಸ್ ಒಂದಿಗೆ ಗೃಹಲಕ್ಷ್ಮಿನ ನಾವು ಕೊಡ್ತೀವಿ ಅನ್ನೋದ್ರ ಬಗ್ಗೆ ವರದಿ ಬರ್ತಾ ಇರುವಂತದ್ದು. ದಿನಕ್ಕೊಂದು ರೂಲ್ಸ್, ದಿನಕ್ಕೊಂದು ಇವ್ರಿಗಿಷ್ಟ ಬಂದಿರೋ ತರ ಮಾಡ್ತಾ ಇದ್ದಾರೆ. ಸೊ ಇವಾಗ ನೀವು ಆಹಾರ ಇಲಾಖೆಯಲ್ಲಿ ಅಂದ್ರೆ ನೀವು ಕರೆಕ್ಟ್ ಆಗಿ ಅನ್ನಭಾಗ್ಯ ಯೋಜನೆದು ಬಯೋಮೆಟ್ರಿಕ್ ಕೊಟ್ಟು ನೀವು ರೇಷನ್ ತಗಂತಿದ್ರೆ ನಿಮ್ಗೆ ಗೃಹಲಕ್ಷ್ಮಿ ಬರುತ್ತೆ. ಸೊ ಈ ರೀತಿ ಒಂದು ಡೇಟಾ ಬೇಸ್ ಇಂದ ನಾವು ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ನಾವು ಕ್ರಾಸ್ ವೆರಿಫೈ ಮಾಡ್ಬಿಟ್ಟು ಅವರಿಗೆ ಏನ್ ಗೃಹಲಕ್ಷ್ಮಿ ಹಣ ಏನ್ ಕೊಡ್ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆಹಾರ ಇಲಾಖೆಗೂ ಮಕ್ಕಳ ಮತ್ತು ಮಹಿಳಾ ಇಲಾಖೆಗೂ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಾ ಇದಾರೆ ನೀವೇ ನೋಡಿ. ಬಯೋಮೆಟ್ರಿಕ್ ಮಾಡಿದ್ರೇನ ಸರಿ ಮಾಡ್ರಿ ಬಯೋಮೆಟ್ರಿಕ್, ಬಟ್ ಇವಾಗ ಆಹಾರ ಇಲಾಖೆಯಲ್ಲಿ ನೀವು ರೇಷನ್ ತಗೋಬೇಕಾದ್ರೆ ಬಯೋಮೆಟ್ರಿಕ್ ಮಾಡಿಲ್ಲ ಅಂತಂದ್ರೆ ನಾವು ಗೃಹಲಕ್ಷ್ಮಿ ಕೊಡಲ್ಲ ಅನ್ನೋದು ಎಷ್ಟು ಸರಿ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಈ ರೀತಿ ಹೊಸದಾಗಿ ಒಂದು ರೂಲ್ಸ್ ನ ಹಾಕಿದ್ದಾರೆ. ಸೊ ಯಾವಾಗ ಹೋಗಿ ನಾವು ಪರಿಶೀಲನೆ ಅಂದ್ರೆ ಮತ್ತೊಮ್ಮೆ ಅಪ್ಲಿಕೇಶನ್ಸ್ ಗಳನ್ನ ಹಾಕಬಹುದು ಅಂತ ಕೇಳ್ತಿದ್ರೆ, ಸದ್ಯಕ್ಕಿಲ್ಲ, ಇನ್ನು ಅನೌನ್ಸ್ ಆಗ್ಲಿಲ್ಲ ಡೇಟ್. ಹೇಳಿದರೆ SIR ಮುಗಿಬೇಕು, ಈ 17ನೇ ತಾರೀಕುವರೆಗೂ SIR ಇದೆ. ಈ 17ನೇ ತಾರೀಕು ನಿಮಗೆ ಈ ವಾರ ಬಿಟ್ಬಿಡಿ, ಈ ವಾರ ಕಂಪ್ಲೀಟ್ ಬಿಟ್ಬಿಡಿ. ನೆಕ್ಸ್ಟ್ ವೀಕ್ ಇಂದ ನಿಮ್ಗೆ ಗೃಹಲಕ್ಷ್ಮಿ ಚಾನ್ಸಸ್ ಗಳು ಇದಾವೆ ಶುರು ಆಗೋದಕ್ಕೆ ಅಪ್ಲಿಕೇಶನ್ಸ್ ಗಳು. ಅದು ಮತ್ತೊಮ್ಮೆ 1 ತಿಂಗಳು 2 ತಿಂಗಳು ಆ ಪ್ರೋಸೆಸ್ ನ ಮಾಡಿ ಅವ್ರು ವೆರಿಫೈ ಮಾಡಿ ಆಮೇಲೆ ಫಲಾನುಭವಿಗಳಿಗೆ ದುಡ್ಡು ಹಾಕ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಆಲ್ಮೋಸ್ಟ್ ವರ್ಷದಲ್ಲಿ 7ನೇ ತಿಂಗಳು 8ನೇ ತಿಂಗಳಿಗೆ ಬಂದ್ಬಿಟ್ಟಿದೀವಿ ನಾವು ಆಲ್ರೆಡಿ. ಇನ್ನೇನು ಆಗ್ತಾ ಬಂತು, ಕಳೆದೋಗುತ್ತೆ 26. ಸೊ ಈ ಸಮಯದಲ್ಲಿ ಈ ತರ ಮಾಡ್ತಾ ಇರುವಂತ ಗವರ್ಮೆಂಟ್. ಸೊ ನೆಕ್ಸ್ಟ್ ವೀಕ್ ಇಂದ ಬಹುಶಃ ನಿಮ್ಗೆ ಈ ಒಂದು ಮತ್ತೆ ಮರುಪರಿಶೀಲನೆ ಶುರುವಾಗಬಹುದು. ಬಟ್ ಏನಾದ್ರೂ ಈ KYC ಈ ಸಲನೂ ಮಾಡಿಸ್ಬೇಕು, ಬಯೋಮೆಟ್ರಿಕ್ ಈ ಸಲನೂ ಕೊಡ್ಬೇಕಾಗತ್ತೆ. ನೀವು ಹೊಸ ಅಪ್ಲಿಕೇಶನ್ ಹಾಕಿದಾಗ ನಿಮ್ ತಮ್ಮ ಇಂಪ್ರೆಷನ್ ನ ಖಂಡಿತ ತಗೋತಾರೆ. ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮವನ್ನು ಎಲ್ಲ ಕಡೆ ಮಾಡ್ತಾರೆ. ಕೆಲವೊಂದು ಕಡೆ ಮನೆಗೆ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಇಲ್ಲಾಂದ್ರೆ ನಿಮಗೆ ಆಶಾ ಕಾರ್ಯಕರ್ತೆಯರು ಬರ್ತಾರೆ, ಇಲ್ಲಾಂದ್ರೆ ನಾವು ಅಂಗನವಾಡಿಗೆ ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ತಾಲೂಕು ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಅದ್ರ ಬಗ್ಗೆ ಏನ ಕ್ಲಾರಿಟಿನ ಕೊಟ್ಟಿಲ್ಲ, ಎಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಇನ್ನು ಡೇಟ್ ಕೂಡ ಕರೆಕ್ಟ್ ಆಗಿ ಅನೌನ್ಸ್ ಆಗ್ಲಿಲ್ಲ. ಅನೌನ್ಸ್ ಆದ್ಮೇಲೆ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬಟ್ ವೋಟರ್ ಐಡಿ ಕಂಪಲ್ಸರಿ ಡಾಕ್ಯುಮೆಂಟ್ ಇದಿಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬರೋದಿಲ್ಲ. ಇದು ಬಿಟ್ಟು ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ನಿಮ್ದು ಏನು ಆಧಾರ್ ಕಾರ್ಡು, ಪಾನ್ ಕಾರ್ಡು, ಲಾಸ್ಟ್ ಟೈಮ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ನಂಬರ್ ಇದೆಲ್ಲ ಬೇಕಾಗುತ್ತೆ. ಪ್ಲಸ್ ಹೊಸದಾಗಿ ಆಡ್ ಆಗಿರೋದೇನು ಅಂತ ಅಂದ್ರೆ ನಿಮ್ಮ ವೋಟರ್ ಐಡಿ, ಇದು ಕಂಪಲ್ಸರಿ ಡಾಕ್ಯುಮೆಂಟ್. ಸದ್ಯಕ್ಕೆ ಗೃಹಲಕ್ಷ್ಮಿ ವಿಚಾರವಾಗಿ ಇದಿಷ್ಟು ಅಪ್ಡೇಟ್ ಇದೆ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ಜೊತೆಗೆ 31, 32 ಜಮಾ ಆಗ್ತಾ ಇದೆ, ಬರ್ತಾ ಇದೆ, ಎಲ್ಲರಿಗೂ ಬರುತ್ತೆ, ಹಣ ರಿಲೀಸ್ ಆಗಿದೆ, ಅದು ಬರುತ್ತೆ, ಸರಿನಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏನೇ ಅಪ್ಡೇಟ್ ಇದ್ರು ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ನಮಸ್ಕಾರ.